ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು. ಮೆಡಿಕವರ್ ಆಸ್ಪತ್ರೆ ಬೆಂಗಳೂರು ಹಾಗೂ ಶ್ರೀ ಚೌಡೇಶ್ವರಿ ಹೆಲ್ತ್ ಸೆಂಟರ್ ಮುಳಬಾಗಿಲು ಸಹಯೋಗದಲ್ಲಿ 10 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಶ್ರವಣ ತಪಾಸಣೆ ಹಾಗೂ ಕೋಕ್ಲಿಯರ್ ಇಂಪ್ಲಿಮೆಂಟ್ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಸುಮಾರು 50ಕ್ಕೂ ಹೆಚ್ಚಿನ ಮಕ್ಕಳನ್ನು ಶಿಬಿರಕ್ಕೆ ಕರೆತಂದ ಪೋಷಕರು ತಮ್ಮ ಮಕ್ಕಳಿಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಪಾಸಣೆ ಮಾಡಿಸಿ ನುರಿತ ವೈದ್ಯರಿಂದ ಸಲಹೆಗಳನ್ನು ಪಡೆದರು. ಈ ಸಂದರ್ಭದಲ್ಲಿ ಮೆಡಿಕವರ್ ಆಸ್ಪತ್ರೆ ಬೆಂಗಳೂರಿನ ವೈದ್ಯರಾದ ಲೀನಾ ಬಾಲಚಂದರ್ ಮಾತನಾಡಿ, ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಹಲವಾರು ಕಡೆ ಇಂತಹ ಶಿಬಿರಗಳನ್ನು ಮೆಡಿಕವರ್ ಆಸ್ಪತ್ರೆ ಆಯೋಜಿಸುತ್ತಿದ್ದು, ಮುಖ್ಯವಾಗಿ 10 ವರ್ಷದ ಒಳಗಿನ ಮಕ್ಕಳಲ್ಲಿ ಕಂಡುಬರುವಂತಹ ಶ್ರವಣ ಸಮಸ್ಯೆ ಹಾಗೂ ಮಾತು ಸ್ಪಷ್ಟತೆ ಇಲ್ಲದಿರುವಂತಹ ಸಮಸ್ಯೆಗಳಿಗೆ ಸರಿಯಾದ ಚಿಕಿತ್ಸೆ ಈ ವಯಸ್ಸಿನ ಮಕ್ಕಳಿಗೆ ನೀಡಿದಾಗ ಸಮಸ್ಯೆಯು ಶಾಶ್ವತವಾಗಿ ಪರಿಹರಿಸಬಹುದಾಗಿದ್ದು, ಆದ್ದರಿಂದ ಇಂತಹ ಸಮಸ್ಯೆಗಳನ್ನು ಆರಂಭದಲ್ಲಿ ಅರಿತು ಮಕ್ಕಳ ಆರೋಗ್ಯದ ಕಡೆಗೆ ಪೋಷಕರು ಹೆಚ್ಚಿನ ಗಮನ ಹರಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇಲ್ಲಿ ಮತ್ತಷ್ಟು ಪರಿಕರಗಳೊಂದಿಗೆ ಭಾಗವಹಿಸಿ ಮುಳಬಾಗಿಲಿನಲ್ಲಿ ಶ್ರೀ ಚೌಡೇಶ್ವರಿ ಹೆಲ್ತ್ ಸೆಂಟರ್ ಸಹಕಾರದೊಂದಿಗೆ ಹೆಚ್ಚಿನ ಉಚಿತ ಹಾಗೂ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮೆಡಿಕವರ್ ಹಾಸ್ಪಿಟಲ್ನ ವೈದ್ಯರಾದ ಡಾಕ್ಟರ್ ಲೀನಾ ಬಾಲಚಂದರ್, ಡಾಕ್ಟರ್ ಮಾಳವಿಕಾ ಕೆ ಸಚಿವನ್, ಡಾಕ್ಟರ್ ಧನುಷ್ ನಾಯಕ್, ಶ್ರೀ ಚೌಡೇಶ್ವರಿ ಹೆಲ್ತ್ ಸೆಂಟರ್ನ ವೈದ್ಯರಾದ ಡಾಕ್ಟರ್ ಸಾವಿತ್ರಿ, ಮೆಡಿಕವರ್ ಆಸ್ಪತ್ರೆ ಉಪವ್ಯವಸ್ಥಾಪಕರು ಕೋಲಾರ ರಾಘವೇಂದ್ರ ಸೇರಿದಂತೆ 50ಕ್ಕೂ ಹೆಚ್ಚಿನ ಮಕ್ಕಳು ಹಾಗೂ ಪೋಷಕರು ಮೆಡಿಕವರ್ ಆಸ್ಪತ್ರೆ ಮತ್ತು ಶ್ರೀ ಚೌಡೇಶ್ವರಿ ಆಸ್ಪತ್ರೆಯ ಸಿಬ್ಬಂದಿ ಭಾಗವಹಿಸಿದ್ದರು. ಯಾಕೆ ಇದು ಬಂದಿತ್ತಂತ ಜಾಸ್ತಿ ಮಗಕ್ಕೆ ಅದು ಗೊತ್ತಾಗಿತ್ತಲ್ಲ. ಸೊ ಅದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂತ ಈ ತರ ಕ್ಯಾಂಪ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅಂಡ್ ಅದು ನೀವು ಜಾಸ್ತಿ ಮಗು ಇದ್ದಾರೆ, 2 years ಆಯ್ತು, 4 years ಆಯ್ತು, ಸ್ಪೀಚ್ ಬಂದಿಲ್ಲ ಅಂತ. ಸೊ ಯಾಕೆ ಬಂದಿಲ್ಲ, ಅದು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಯಾರು ಮೀಟ್ ಮಾಡ್ಬೇಕು, ಯಾರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಇಷ್ಟು ಕ್ವಶನ್ಸ್ ಇರುತ್ತೆ. ಸೊ ಅದು ಸ್ವಲ್ಪ ಗೈಡ್ ಮಾಡ್ಬೇಕಂತ ಈ ತರ ಅವೇರ್ನೆಸ್ ಕ್ಯಾಂಪ್ ಒಂದು ಕ್ರಿಯೇಟ್ ಮಾಡ್ತಾ ಇದೀವಿ ಅಷ್ಟೇ, ಬೇರೇನೂ ಇಲ್ಲ. ಸೊ ಥ್ಯಾಂಕ್ ಯು ಮೇಡಮ್ ಫಾರ್ ಗಿವಿಂಗ್ ಸ್ಪೇಸ್ ಟು ಸ್ಟಾರ್ಟ್ ದ ಕ್ಯಾಂಪ್ ಬೇಸಿಕಲಿ. ಅಂಡ್ ಇದು ನಮ್ಮ ಟೀಮ್, ಇವರು ಆಡಿಯಾಲಜಿಸ್ಟ್, ಇವರು ಹಿಯರಿಂಗ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ. ನಮ್ ನರ್ಸ್ ಇವರು ಶಿರೀಷಾ ಅಂತ. ಅಂಡ್ ಥ್ಯಾಂಕ್ಸ್ ಟು ಬೋತ್ ಆಫ್ ದೆಮ್ ಆಲ್ಸೋ ಟು ಕಮ್. ಥ್ಯಾಂಕ್ಸ್ ರಾಘವೇಂದ್ರ ಟು ಅರೇಂಜ್ ಕ್ಯಾಂಪ್ ಲೈಕ್ ದಿಸ್. ಸೊ ಸ್ವಲ್ಪ ಈ ಅವೇರ್ನೆಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು, ಮತ್ತೆ ಡೌಟ್ಸ್ ಏನು ಇದೆಯಾ ಅಂತ, ಇಲ್ಲಂತೆ ಬೇರೆ ಏನು ಟೆಸ್ಟ್ ಏನು ಮಾಡ್ಬೇಕಂತ, ಯಾವ ಸ್ಪೆಷಲಿಸ್ಟ್ ಅಂತ ಮೀಟ್ ಮಾಡ್ಬೇಕಂತ ಸ್ವಲ್ಪ ಡೈರೆಕ್ಷನ್ ಕೊಡ್ತಾ ಇದೀವಿ ಅಷ್ಟೇ. ಮೆಡಿಕವರ್ ಹಾಸ್ಪಿಟಲ್ಸ್ ಹೌದು ಮೆಡಿಕವರ್ ಹಾಸ್ಪಿಟಲ್ ಸ್ಟಾರ್ಟ್ ಆಗ್ಬಿಟ್ಟು 2 years ಆಯ್ತು. ಸೊ ಫ್ರಮ್ 2 years ಈ ತರ ಕ್ಯಾಂಪ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಹಾಸ್ಪಿಟಲ್ ಅಲ್ಲಿ. ನಾನ್ ಹಾಸ್ಪಿಟಲ್ ಜಾಯಿನ್ ಮಾಡ್ಬಿಟ್ಟು ಸ್ವಲ್ಪ ಒಂದು 8 months ಆಯ್ತು. ಸೊ ರೆಗ್ಯುಲರ್ಲಿ ಈ ತರ ಕ್ಯಾಂಪ್ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಸ್ಪೆಷಲಿ ಓರಿಯೆಂಟೆಡ್ ಟುವರ್ಡ್ಸ್ ಚಿಲ್ಡ್ರನ್, ಒಂದು ಲೆಸ್ ದೆನ್ 10 year old ಚಿಲ್ಡ್ರನ್. ಏನಂತ, ಯಾಕೆ ಈ ಏಜ್ ಗ್ಯಾಪ್ ಗ್ರೂಪ್ ಅಂತ, ಆಫ್ಟರ್ 10 years ಅದು ಸೆಟ್ ಆಗುತ್ತೆ, ಆಮೇಲೆ ಜಾಸ್ತಿ ಏನು ಇಂಟರ್ವೆನ್ಷನ್ ಟ್ರೀಟ್ಮೆಂಟ್ ಆಗಲ್ಲ. ಸೊ ಸ್ಪೆಸಿಫಿಕಲಿ ಡೈರೆಕ್ಟೆಡ್ ಟುವರ್ಡ್ಸ್ ಲೆಸ್ ದೆನ್ 10 year ಚಿಲ್ಡ್ರನ್. ಇದು ಫಸ್ಟ್ ಕ್ಯಾಂಪ್, ಇದು ಮುಲ್ಬಗಲಲ್ಲಿ. ಜೂನ್ ಎಂಡ್ ಅಲ್ಲಿ ಇಲ್ಲಂತೆ ಜುಲೈ ಎಂಡ್ ಅಲ್ಲಿ ಇನ್ನೊಂದು ಮೆಗಾ ಕ್ಯಾಂಪ್ ಒಂದು ಮಾಡ್ತಾ ಇದೀವಿ ಸೇಮ್ ತರ. ಅಂಡ್ ಆ ಟೈಮಲ್ಲಿ ಸ್ವಲ್ಪ ಪೀಡಿಯಾಟ್ರಿಷಿಯನ್ಸ್ ಕರ್ಕೊಂಡು ಬರ್ತಾ ಇದ್ದೀವಿ, ಇನ್ನು ಸ್ವಲ್ಪ ಡೈರೆಕ್ಷನ್ ಸಿಗುತ್ತೆ ನಿಮ್ಗೆ. ಮಕ್ಕಳಿಗೆ ಏನಾದರೂ ಹೆಚ್ಚಿನ ಒಂದು ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ಏನು ಫ್ರೀ ಅವೈಲೇಬಲ್ ಇರುತ್ತೆ? ಯಾವ ರೀತಿ?
ಕ್ಯಾಂಪ್ ಕಂಪ್ಲೀಟ್ಲಿ ಫ್ರೀ, ಅದು ಕನ್ಸಲ್ಟೇಷನ್ ಅಂಡ್ ಹಿಯರಿಂಗ್ ಸ್ಕ್ರೀನಿಂಗ್ ಮಾಡ್ತಾ ಇದೀವಿ, ಹಿಯರಿಂಗ್ ಟೆಸ್ಟ್ ಮಾಡ್ತಾ ಇದೀವಿ, ಅದು ಫ್ರೀ ಅದು. ಬಟ್ ಕ್ಯಾಂಪ್ ಅಲ್ಲಿ ಸ್ವಲ್ಪ ಲಿಮಿಟೇಷನ್ಸ್ ಇದೆ ಅಲ್ವಾ, ಅಷ್ಟು ಎಕ್ವಿಪ್ಮೆಂಟ್ಸ್ ತಗೊಂಡ್ ಬರೋ ಆಗಲ್ಲ. ಸೊ ಬೇಸಿಕ್ ಕನ್ಸಲ್ಟೇಷನ್ ಅಂಡ್ ಹಿಯರಿಂಗ್ ಟೆಸ್ಟ್ ಅದು ಫ್ರೀ ಅದು ಇಲ್ಲಿ. ಸರ್ಜರಿ ಏನಾದ್ರು ಮಾಡಬೇಕು ಅಂತ ಪಕ್ಷದಲ್ಲಿ ಮಕ್ಕಳಿಗೆ ಅವಾಗ ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಯಾರನ್ನ ಅಪ್ರೋಚ್ ಮಾಡಬೇಕು? ಸಿ ರಾಘವೇಂದ್ರ ವಿಲ್ ಬಿ ದ ಒನ್ ಪಾಯಿಂಟ್ ಕಾಂಟ್ಯಾಕ್ಟ್ ಹಿಯರ್. ಸೊ ಸರ್ಜರಿ ಏನು ಬೇಕಾಗಿತ್ತಾ ಅಂತ, ಬೇರೆ ಏನು ಮತ್ತೆ ಟ್ರೀಟ್ಮೆಂಟ್ ಬೇಕಾಗಿತ್ತಾ ಅಂತ ರಾಘವೇಂದ್ರ ಅವ್ರ ನಂಬರ್ ಕೊಡ್ತಾ ಇದ್ದಾರೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸ್ವಲ್ಪ ಗೈಡ್ ಮಾಡಿ ಹೇಳಿ ಅವ್ರು ಗೈಡ್ ಮಾಡ್ತಾ ಇದ್ದಾರೆ. ಅಂಡ್ ಇನ್ನೊಂದು, ಈ ಕ್ಯಾಂಪ್ ಥ್ರೂ ದಿಸ್ ಕ್ಯಾಂಪ್ ಸರ್ಜರಿ ಏನು ಆಗುತ್ತಾ ಅಂತ ಅವರಿಗೆ ಸ್ವಲ್ಪ ಡಿಸ್ಕೌಂಟ್ಸ್ ತರ ಫಿನಾನ್ಷಿಯಲ್ ಬೆನಿಫಿಟ್ಸ್ ಇದೆ, ಅದು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಹ್ಯಾವ್ ಅಗ್ರೀಡ್ ಟು ದಟ್. ಮುಖ್ಯ ಉದ್ದೇಶ ಏನು, ಮೆಡಿಕವರ್ ಹಾಸ್ಪಿಟಲ್ ಇವತ್ತು ಸೋಷಿಯಲ್ ಸರ್ವಿಸ್ ಮಾಡಬೇಕಂತ ಗ್ರಾಮಾಂತರ ಮುಳಬಾಗಿಲು ಕರ್ನಾಟಕದ ಗಡಿ ತಾಲೂಕಿಗೆ ಬಂದಿದ್ದೀರಾ, ಏನ್ ನೇಮ್ ಇಟ್ಕೊಂಡು ಬಂದಿದ್ದೀರಾ ಮೇಡಮ್? ಉದ್ದೇಶ ಏನಂತ ಬರೀ ಅವೇರ್ನೆಸ್ ಅಷ್ಟೇ. ಏನಂತ ಮುಲ್ಬಗಲ್ ಹಾರ್ಡ್ಲಿ ಒಂದು 1.5 hours ಆಗುತ್ತೆ ಬ್ಯಾಂಗ್ಳೂರಲ್ಲಿ. ಬಟ್ ಅದು ಏನು ಅಲ್ಲಿ ಕೋಲಾರ್ ಅಂತ ಮುಲ್ಬಗಲ್ ಅಂತ ಜಾಸ್ತಿ ಪೇಷಂಟ್ಸ್ ನೋಡ್ತಾ ಇದ್ದೀವಿ. ಅದು ಏನು ಗೊತ್ತಾಯ್ತು ಅಂತ ಸ್ವಲ್ಪ ಈ ತರ ಇಶ್ಯೂಸ್ಗೆ ಬೇಸಿಕ್ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮುಲ್ಬಗಲಲ್ಲಿ, ಕೋಲಾರಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಸಬ್ ಸ್ಪೆಷಾಲಿಸ್ಟ್ ಅಂತ ಹೇಳ್ತಾ ಇದ್ದೀವಿ, ಪೀಡಿಯಾಟ್ರಿಕ್ ENT ಇಲ್ಲಾಂದ್ರೆ ಪೀಡಿಯಾಟ್ರಿಕ್ ಸರ್ಜರಿ, ಆ ತರ ಸ್ವಲ್ಪ ಸಬ್ ಸ್ಪೆಷಲಿಸ್ಟ್ ಅಷ್ಟು ಇರಲ್ಲ ಇಲ್ಲಿ. ಸೊ ಆ ತರ ಅವೇರ್ನೆಸ್ ಸ್ವಲ್ಪ ಕಡಿಮೆ ಇದೆ. ಸೊ ಅದೇ ಸ್ವಲ್ಪ ಅದು ಅವೇರ್ನೆಸ್ ಸ್ವಲ್ಪ ಜಾಸ್ತಿ ಕೊಡ್ಬೇಕಂತ. ಎಷ್ಟು ಜನ ಮಕ್ಕಳನ್ನ ಇವತ್ತು ಕ್ಯಾಂಪ್ ಅಲ್ಲಿ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ, ಏನ್ ರೀಚ್ ಆಗಿದೆ? ಇಲ್ಲ, ಹಾನೆಸ್ಟ್ಲಿ ನನಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಇದು ಅವೇರ್ನೆಸ್ ಕ್ಯಾಂಪ್ ಅಲ್ಲಿ ಆ ತರ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಟು ಸ್ಟಾರ್ಟ್ ವಿತ್. ಸೊ ಇದು ಮಕ್ಕಳಿಗೆ ರೀಚ್ ಆಯ್ತಾ ಅದೇ. ಸೊ ಎಸ್ಪೆಷಲಿ ಇದು ಲೆಸ್ ದೆನ್ 10 years ಅಂಡ್ ಎಕ್ಸ್ಕ್ಲೂಸಿವ್ಲಿ ಹಿಯರಿಂಗ್ ಅಂಡ್ ಸ್ಪೀಚ್ ಡಿಲೇ ಇದೆ ಅಂತ. ಸೊ ಅದು ಆಸ್ ಫಾರ್ ಅಸ್ ದಟ್ ಕನ್ಸರ್ನ್ ಐ ಆಮ್ ಹ್ಯಾಪಿ ಅಬೌಟ್ ದ ಕ್ರೌಡ್, ಬಿಕಾಸ್ ಸ್ಪೆಸಿಫಿಕಲಿ ಆ ತರ ಡೌಟ್ಸ್ ಇದೆಯಂತ, ಆ ತರ ವೆಲ್ ಓರಿಯೆಂಟೆಡ್ ಮಕ್ಕಳು ಬಂದಿದ್ದಾರೆ ಕ್ಯಾಂಪ್ ಅಲ್ಲಿ. ಮೇಜರ್ ಆಗಿ ಇವತ್ತು ಶ್ರವಣ ತಪಾಸಣೆ ಮತ್ತೆ ಮಾತು ವಿಚಾರದಲ್ಲಿ ಜೊತೆಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪೇರೆಂಟ್ಸ್ಗೆ ಏನಾದರೂ ಅವೇರ್ನೆಸ್ ಕೊಡಬೇಕು ಅಂತಂದ್ರೆ ಮಕ್ಕಳ ವಿಚಾರದಲ್ಲಿ ಅಥವಾ ಬೇಬಿ ಗ್ರೋತಿಂಗ್ ಟೈಮಲ್ಲಿ ಹೇಳ್ಬೇಕಂದ್ರೆ ಏನು ಅವೇರ್ನೆಸ್ ಕೊಡ್ಬೋದು? ಬೇಬಿ ಡೆಲಿವರಿ ಆಗ್ಬಿಟ್ಟು ನಿಮ್ಮ ಪೀಡಿಯಾಟ್ರಿಷಿಯನ್ ನೀವು ಹೇಳ್ತಾ ಇದ್ದಾರೆ ಈ ಟೈಮ್ ಫ್ರೇಮ್ ಅಲ್ಲಿ ಈ ಡೆವಲಪ್ಮೆಂಟ್ ಎಕ್ಸ್ಪೆಕ್ಟೆಡ್ ಅಂತ. ಸೊ ಅದು ಆ ತರ ಏನು ಡೆವಲಪ್ಮೆಂಟ್ ಏನು ಡಿಲೇ ಆಗುತ್ತಾ ಅಂತ ಆಯಿತು, ಏನು ಡೌಟ್ಸ್ ಇದೆಯಾ ಅಂತ ನಿಮ್ಮ ಪೀಡಿಯಾಟ್ರಿಷಿಯನ್ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅವ್ರ ಹತ್ರ ಒನ್ ಟೈಮ್ ಒಂದು ಕೇಳ್ಬಿಡಿ, ಮೇಡಮ್ ಈ ತರ ಇದು ಒಂದು 6 to 8 months ಅಲ್ಲಿ ಕೂತ್ಕೊಳ್ಬೇಕು, ಅದು ಆ ತರ ಏನು ಆಗಲ್ಲ, ಅದೇನು ಮಾಡ್ಬೇಕಾ, ಅವ್ರು ಗೈಡ್ ಮಾಡ್ತಾ ಇದ್ದಾರೆ ನಿಮ್ಗೆ. ಇಲ್ಲಿಂದ ಒಂದು 3-4 months ಅಲ್ಲಿ ಬೇಬಿ ಫೇಸ್ ನೋಡ್ಬಿಟ್ಟು ಸ್ಮೈಲ್ ಮಾಡ್ಬೇಕು, ಅಟ್ಲೀಸ್ಟ್ ರೆಕಗ್ನೈಸ್ ಮಾಡಬೇಕು. ಅದು ನನ್ನ ಬೇಬಿ ನಾನೇ ರೆಕಗ್ನೈಸ್ ಮಾಡಲ್ಲ, ಫೇಸ್ ನೋಡಲ್ಲ ಅಂತ ಆ ತರ ಸ್ವಲ್ಪ ಡೌಟ್ಸ್ ಕೇಳಿ, ಅವ್ರು ನಿಮ್ಗೆ ಗೈಡ್ ಮಾಡ್ತಾ ಇದ್ದಾರೆ, ಮತ್ತೆ ಏನ್ ಮಾಡ್ಬೇಕಂತ ಅವರೇ ನಿಮ್ಗೆ ಗೈಡ್ ಮಾಡ್ತಾ ಇದ್ದಾರೆ. ಹೌದು. ಸೊ ಕ್ಯಾಂಪ್ಗೆ ಫಸ್ಟ್ ಸ್ಪೇಸ್ ಬೇಕು. ಇನ್ನೊಂದು ಅಲ್ಲಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಡಾಕ್ಟರ್ಸ್ ಇದಾರಲ್ವಾ, ಅವರು ಎಲ್ಲಿ ಮೋಟಿವೇಟೆಡ್ ಅಂದ್ರೆ, ಇನ್ನು ಮೇಡಮ್ಗೆ ಕಂಪ್ಲೀಟ್ಲಿ ಅದು ಪ್ರಾಸೆಸ್ ಗೊತ್ತಾಗುತ್ತೆ. ಸೊ ಏನ್ ಮಾಡಬೇಕು. ಸೊ ಫಸ್ಟ್ ಟೈಮ್ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಈವನ್ ನಮ್ಮ ಹಾಸ್ಪಿಟಲ್ CEO ಅವ್ರು ಹೇಳ್ತಾ ಇದ್ದಾರೆ, ಚೌಡೇಶ್ವರಿ ಹಾಸ್ಪಿಟಲ್ ಅಲ್ಲಿ ಮೇಡಮ್ ಒಂದು ಪೀಡಿಯಾಟ್ರಿಷಿಯನ್ ಇರ್ತಾರೆ, ಶಿ ಈಸ್ ವೆಲ್ ಅವೇರ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, ನೀವು ಅಲ್ಲಿ ಹೋಗಿ ಮಾಡಿ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ. ಸೊ ದಿಸ್ ಸ್ಪೇಸ್ ಹ್ಯಾಸ್ ಬೀನ್ ಪಿಕ್ಡ್ ಅಪ್ ಬೈ ರಾಘವೇಂದ್ರ ಅಂಡ್ ಆರ್ CEO. ಯಾಕೆ ಅಂತ ಮೇಡಮ್ಗೆ ಅಷ್ಟು ಇಂಟ್ರೆಸ್ಟ್ ಇದೆ, ಶಿ ಈಸ್ ವೆಲ್ ಮೋಟಿವೇಟೆಡ್ ಅಂಡ್ ಅಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಪ್ಲೇಸ್ ಅಲ್ಲಿ ಅಂತ. ದಿಸ್ ಪ್ಲೇಸ್ ಹ್ಯಾಸ್ ಬಿನ್ ಪಿಕ್ಡ್ ಅಪ್ ಅಂಡ್ ಸೇಮ್ ವೇ ಮೇಡಮ್ ಹ್ಯಾಸ್ ಬಿನ್ ವೆರಿ ಹೆಲ್ಪ್ಫುಲ್ ಟು ಗಿವ್ ಅ ಸ್ಪೇಸ್ ಬೇಸಿಕಲಿ. ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ ವಿಶೇಷವಾಗಿ ಏನೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ? ಮೆಡಿಕವರ್ ಹಾಸ್ಪಿಟಲ್ಸ್ ಅದು ಬ್ಯಾಂಗ್ಳೂರಲ್ಲಿ ಇದೆ, ಫಸ್ಟ್ ಹಾಸ್ಪಿಟಲ್ ಅದು ವೈಟ್ ಫೀಲ್ಡ್ ಅಲ್ಲಿ. ಬಟ್ ಅದು ಇಂಡಿಯಾ ಅಲ್ಲಿ 26 ಬ್ರಾಂಚಸ್ ಇದೆ ಆಲ್ ಓವರ್ ಇಂಡಿಯಾ ಅಂಡ್ ಸ್ಟಾರ್ಟೆಡ್ ಫ್ರಮ್ ಯುರೋಪ್. ಆಕ್ಚುಲಿ ಇದು ಯುರೋಪ್ ಬೇಸ್ಡ್ ಹಾಸ್ಪಿಟಲ್, ಅದು ಪೋಲೆಂಡ್ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಇಂಡಿಯಾ ಅಲ್ಲಿ ಇದೆ ಇದು. ಅಂಡ್ ಸೊ ಸ್ಪೆಷಾಲಿಟಿ ಏನಿದೆಯಾ ಅಂತ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ಇನ್ನೊಂದು ಆಲ್ ಅಡ್ವಾನ್ಸ್ಡ್ ಪ್ರೊಸೀಜರ್ಸ್ ಇದೆ. ನಮಗೆ ಒಂದು ENT ಡಿಪಾರ್ಟ್ಮೆಂಟ್ ಹೇಳ್ತೀವಿ, ಏನು ಸರ್ಜರಿ ಮಾಡ್ಬೇಕಂತ ರೀಸೆಂಟ್ ಎಂಡೋಸ್ಕೋಪ್ಸ್ ಇದೆ, ರೀಸೆಂಟ್ ಮೈಕ್ರೋಸ್ಕೋಪ್ಸ್ ಇದೆ, ಮೈಕ್ರೋ ಸರ್ಜರಿ ಏನು ಮಾಡ್ಬೇಕಂತ, ಲೇಸರ್ ಇದೆ, ರೋಬೋಸ್ ಇದೆ, ರೋಬೋಟಿಕ್ ಸರ್ಜರಿ ಮಾಡ್ಬೇಕಂತ ರೋಬೋಸ್ ಇದೆ,
ಅದು ಬರೀ ENT ಅಲ್ಲ, ಜನರಲ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಯೂರಾಲಜಿ, ಈ ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರೋಬೋಟಿಕ್ ಸರ್ಜರಿ ಯೂಸ್ ಆಗುತ್ತೆ. ಸೊ ವೆರಿ ವೆಲ್ ಅಡ್ವಾನ್ಸ್ಡ್ ಸೆಂಟರ್ ವಿತ್ ಅ ಗುಡ್ ಕನ್ಸಲ್ಟೆಂಟ್ ಟೀಮ್. ಟೋಟಲಿ ಫೈನಲ್ ಆಗಿ ಒಂದು ಕ್ಯಾಂಪ್ ಬಗ್ಗೆ, ಈ ಕ್ಯಾಂಪ್ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತೀರಾ? ಈ ಕ್ಯಾಂಪ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮೇಡಮ್ ಅಂಡ್ ಹರ್ ಟೀಮ್. ಅದು ಇನ್ನೊಂದು ಇದು ನನ್ನ ವಿಚಾರ ಏನಂತ ಅವೇರ್ನೆಸ್ ಸ್ವಲ್ಪ ಕ್ರಿಯೇಟ್ ಮಾಡ್ಬೇಕಂತ. ಸೊ ಹೋಪ್ಫುಲಿ ಅದು ಸ್ಟಾರ್ಟ್ ಆಯಿತು. ಅಂಡ್ ಥರ್ಡ್, ನಿಮಗೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ಯುವರ್ ಚೈಲ್ಡ್, ನಿಮ್ಮ ಪೀಡಿಯಾಟ್ರಿಷಿಯನ್ ಕಾಂಟ್ಯಾಕ್ಟ್ ಮಾಡಿ. ಸೊ ಹೆಸಿಟೇಟ್ ಮಾಡಬೇಡ, ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಫರ್ದರ್ ಏನು ಮಾಡ್ಬೇಕಂತ. ಆಸ್ ಸಿಂಪಲ್ ಆಸ್ ದಟ್. ಓಕೆ. ಮಕ್ಕಳ ತಜ್ಞರಾಗಿ ಇಲ್ಲಿ 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಇವರು ಮೆಡಿಕವರ್ ಹಾಸ್ಪಿಟಲ್ ಅವ್ರು ಬಂದು ನನ್ನ ಅಪ್ರೋಚ್ ಆದಾಗ ನನಗೆ ತುಂಬಾ ಖುಷಿನೇ ಆಯ್ತು. ಜಾಗ ಇದೆ, ಮಾಡ್ಕೊಳ್ಳಿ, ಒಳ್ಳೆ ತಜ್ಞರು ಬರ್ತಾರೆ ಅಂದ್ರೆ ನಮ್ಮ ಮುಳಬಾಗಿಲು ಜನಕ್ಕೆ ಅನುಕೂಲ ಆಗ್ಲಿ ಅಂತ ನಾವೊಂದು ಅರೇಂಜ್ಮೆಂಟ್ ಮಾಡ್ಕೊಟ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟೊಂದು ಪೇಷಂಟ್ಸ್ ಎಲ್ಲ ಬಂದಿರೋದು, ಉಪಯೋಗ ಪಡ್ಕೊಳ್ಳೋದು ನೋಡ್ತಾ ಇದೆ. ಕಾಮನ್ ಆಗಿ ನಮ್ಮ ಹತ್ರ ಮಕ್ಕಳು ಪೇರೆಂಟ್ಸ್ ಬರ್ತಾರೆ, ಮಕ್ಕಳಿಗೆ ಈ ತರ ಮಾತು ಬರ್ತಾ ಇಲ್ಲ, ಬೇಗ ಕಿವಿ ಕೇಳಿಸೋ ಪ್ರಾಬ್ಲಮ್ ಇದೆ, ಇಲ್ಲ ಉಸಿರಾಟದ ಪ್ರಾಬ್ಲಮ್ ಅಂತ. ಸೊ ಆತರ ಚಿಕ್ಕ ಪುಟ್ಟದು ನಮ್ಮ ಕೈಲಾದಷ್ಟು ನಾವು ಇಲ್ಲಿ ಮಾಡ್ತೀವಿ. ಬೇರೆ ಫರ್ದರ್ ಹೋಗ್ಬೇಕು ಅಂದಾಗ ನಮ್ಗೆ ಕ್ವಶನ್ ಬಂದಾಗ ಎಲ್ಲಿ ಒಳ್ಳೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಈಗ ಎಕ್ಸ್ಪೀರಿಯನ್ಸ್ ಇರ್ತಾರೋ ಅಂತ ಕಡೆ ಕಳ್ಸ್ಬೇಕಾದ್ರೆ ಅದು ನಮ್ ಜವಾಬ್ದಾರಿ. ಇಲ್ಲ ಅಂದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಒಂದ್ ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲ್ ಹೋಗಿ ಅವ್ರ ಪಾಪ ದುಡ್ಡು ವೇಸ್ಟ್ ಆಗೋದು, ಟೈಮ್ ವೇಸ್ಟ್ ಆಗೋದು. ಅದು ಇನ್ನೊಂದೇನಂದ್ರೆ ಮುಖ್ಯ, ಬೇಗ ಡಿಟೆಕ್ಟ್ ಆದ್ರೆ ಔಟ್ಕಮ್ ಒಳ್ಳೆ ಇದಿರುತ್ತೆ. ಸೊ ಅದು ನಮ್ಮ ಮುಖ್ಯ ಉದ್ದೇಶ. ಪಬ್ಲಿಕ್ ಅವೇರ್ನೆಸ್ ಆಗ್ಲಿ, ಈ ತರ ಇದಾರೆ ಅಂತ ಹೇಳೋದಕ್ಕೆ ಒಂದು ಕಾರ್ಯಕ್ರಮ ಮಾಡ್ಕೊಳಕ್ ಅನುಕೂಲ ಮಾಡ್ಕೊತೀವಿ.